ಬಸವನ ಬಾಗೇವಾಡಿಯಲ್ಲಿ ಮುಳವಾಡದಲ್ಲಿ ಇವತ್ತು ಬಸವೇಶ್ವರ ಪುತ್ಥಳಿಯ ಒಂದು ಅನಾವರಣದ ಸುಂದರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋಕೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂಬಂಧ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದೆ. ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಹಿರಿಯರನ್ನ ಎಲ್ಲರನ್ನು ಭೇಟಿಯಾಗಿ ಪಕ್ಷದ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಕೆಲಸ ಆಯಿತು. ಏನು ಎಲ್ಲರೂ ಒಂದು ಒಪಿನಿಯನ್ ವಿಚಾರ ಅದನ್ನೆಲ್ಲ ಕೆಲವೊಂದು ಮೇಲೆ ಎಲ್ಲರೂ ಅಚಾನಕ ಸಿಗ್ತಾರೆ, ಎಲ್ಲರ ಕಡೆಯಿಂದ ಅದನ್ನು ಚರ್ಚೆ ಮಾಡ್ತಾರೆ. ಸರ್, ಈಗ ಪಕ್ಷ ಗಟ್ಟಿ ಆಗೋದು ಒಂದು ಕಡೆ ಇರಲಿ, ಈಗ ಉಚ್ಚಾಟಿತ ಆದವರ ಹೊಡೆತಾನೆ ಪಕ್ಷಕ್ಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತಿದೆ. ಯಾರು ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ ಅವರ ವೇಗದೊಳಗೆ ಪಾರ್ಟಿ ವರ್ಚಸ್ಸೆ ಕುಂದುತ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಂಗೇನಿಲ್ಲ, ಇದೇನು ಇವತ್ತು ಕಾಂಗ್ರೆಸ್ದ ದುರಾಡಳಿತ ಏನೈತಿ, ಕಾಂಗ್ರೆಸ್ನಲ್ಲಿರುವಂಥ ಭ್ರಷ್ಟಾಚಾರ ಏನೈತಿ, ಅದು ಇಷ್ಟೇ ಹೆಚ್ಚಾಗೈತೆ ಅಂತಂದ್ರೆ ಜನ ಎಲ್ಲ ಬೇಸರ ಆಗ್ಯಾರ. ಇವತ್ತು ಅವರು ಯಾಕಂದರೆ ಕಾಂಗ್ರೆಸ್ ಪಕ್ಷ ತೊಗೊಂಬಂದಿವಪ್ಪ ಅನ್ನೋಂಥ ಪರಿಸ್ಥಿತಿ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಇನ್ನೂ 2.5 ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಚುನಾವಣೆಗಳು ಆಗ್ತಾ ಹೊಂಟೈತಿ, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲೆ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂಥದ್ದು ಯಾವುದೋ ಸಂಶಯ ಇಲ್ಲ. ಅದನ್ನು ತೊಗೊಂಬರಕ್ಕೆ ಮತ್ತು ಯಾರನ್ನ ಕೊಡಿಸ್ಕೊಳ್ಬೇಕು, ಏನೇನು ಮಾಡಬೇಕು ಅದೆಲ್ಲ ಬರೋದ್ರಲ್ಲಿ ನಮ್ಮ ಮೇಲಿನ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಅಂದ್ರೆ ಯಾರನ್ನ ಕರ್ಕೊಂಡ್ ಬರೋದು ಸರ್, ಯಾರನ್ನ ಕೂಡಿಸೋದು? ಅದು ಹೈಕಮಾಂಡ್ದವರೆಲ್ಲ ಡಿಸಿಷನ್ ಮಾಡ್ತಾರೆ. ಹೈಕಮಾಂಡ್ ಅದೇ ಯಾರನ್ನು ಕೂಡಿಸ್ಕೊಳ್ಳೋದು? ಈಗ ಉಚ್ಚಾಟಿತರ ಆಧಾರನ ಕೂಡಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಇವ್ರು ಅಂತ ಈಗ ಹೇಳೋಕ್ಕಾಗೋದಿಲ್ಲ. ಅದನ್ನು ಹೈಕಮಾಂಡ್ ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡಕ್ಕೆ ಏನೇನು ಮಾಡಬೇಕು ಅದೆಲ್ಲ ಹೆಜ್ಜೆಗಳನ್ನ ಹೈಕಮಾಂಡ್ದವ್ರು ತೆಗೆದುಕೊಳ್ತಾರೆ. ಅಂದ್ರೆ ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಉಚ್ಚಾಟಿತರಾದವ್ರು ಬರಬೇಕು ಅಂತೀರಿ ನೀವು? ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಎಲ್ಲರ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡ್ದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ. ಅಲ್ಲ, ತಗೊಳ್ಳಿ ಅಂತ ನೀವೇನಾದ್ರೂ ಹೇಳ್ತೀರಾ ಅಂತ? ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ. ಅವರ ಪಕ್ಷದಿಂದ ಏನು ಆದೇಶ ಮಾಡ್ತಾರೆ, ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವು. ಅಂದ್ರೆ ಸದ್ಯಕ್ಕೆ ಉಚ್ಚಾಟಿತರಿಂದ ಪಕ್ಷ ಗಟ್ಟಿ ಆಗ್ತಾ ಇಲ್ಲ ಅನ್ನೋ ತಮ್ಮ ಭಾವನೆ? ಹಂಗಲ್ಲ, ಅದಲ್ಲ. ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲಿ ಐತಿ. ಹಾಗಾಗಿ ಅದನ್ನು ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನು ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇಕಾದಂಥ ಒಂದು ಆಡಳಿತ ಇಲ್ಲಿ ರಾಜ್ಯದಲ್ಲಿ ಕೊಡಬೇಕಂತಂದ್ರೆ ಅದಕ್ಕೆ ಬೇಕಾದಂಥ ಏನೇನು ಹೆಜ್ಜೆ ಇಡಬೇಕು ಅದನ್ನು ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ. ಬಿಜೆಪಿಗೆ ಪರ್ಯಾಯವಾಗಿ ಹಿಂದುತ್ವದ ಅಜೆಂಡಾದ ಮೇಲೆ ಒಂದು ಪಕ್ಷ ರೆಡಿ ಆಗಬೇಕು ಅನ್ನೋ ಆಲ್ರೆಡಿ ಅದಕ್ಕಾಗಿ ಕೂಡ ಅದನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಅವರು ಕ್ರಿಶ್ಚಿಯನ್ರಲ್ಲಿ 108 ಹಿಂದೂ ಸಮಾಜದ ಜಾತಿಗಳನ್ನು ಕ್ರಿಶ್ಚಿಯನ್ ಜೊತೆ ಹಚ್ಚಿಡುವಂಥ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಗೊಂದಲ ಕೊಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದರ ಸಂಬಂಧ ಅವ್ರು ಈ ರೀತಿ ಪ್ರಯತ್ನಗಳನ್ನು ನಮ್ಮ ಕಡೆಯಿಂದ ಮಾಡ್ತಿರ್ತಾರೆ. ಅಲ್ಲ, ನಿಮ್ಮಿಂದನೇ ಉಚ್ಚಾಟಿತರಾದವ್ರು ಮಾಡ್ತಾ ಇರೋದು ಸರ್. ಹಿಂದುತ್ವ ಹಿಂದೂ ಓಟನ್ನು ಹೊಡೆಯುವಂಥದ್ದು ಅವತ್ತು ಮನಸ್ಥಿತಿ ಯಾವಾಗಲೂ ಪ್ರಶ್ನೆ ಇರೋದು ಬಿಜೆಪಿಯಿಂದನೇ ಉಚ್ಚಾಟಿತರಾದವರು ಹಿಂದುತ್ವದ ಅಜೆಂಡಾ ಮೇಲೆ ಪ್ರತ್ಯೇಕ ಪಕ್ಷ ಮಾಡಬೇಕು ಅನ್ನೋದು. ಆದ್ರೆ ಈ ಕಾಂಗ್ರೆಸ್ಗೆ ಅಲ್ಲ ಇದು. ಅಂದ್ರೆ ನಿಮ್ಮವರೇ, ಅಂದ್ರೆ ನಿಮ್ಮ ಪಕ್ಷದಿಂದ ಉಚ್ಚಾಟಿತರಾದವ್ರು ಹೇಳಿಕೆಗಳು ನೋಡ್ರಿ, ಇದಕ್ಕೆ ಇನ್ನೂ ಎಲೆಕ್ಷನ್ಗೆ ಇನ್ನೂ 2 ವರ್ಷ 9 ತಿಂಗಳ ತನಕ ಟೈಮ್ ಐತಿ. ಅಶೋಕ ಪ್ರತಿ 6 ತಿಂಗಳಿಗೆ ಯೂಶ್ವಲಿ ರಾಜಕಾರಣದಲ್ಲಿ ವಾತಾವರಣ ಬದಲಾಗ್ತಿರ್ತೈತಿ. ಹಾಗಾಗಿ ಸಾಕಷ್ಟು 2 ವರ್ಷ 9 ತಿಂಗಳು ಸಾಕಷ್ಟು ಟೈಮ್ ಐತಿ. ಅದು ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಇಡೀ ದೇಶನ ನಡೆಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ. ಎಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದ್ರಲ್ಲಿ ಎಲ್ಲ ಕೂಡ ದೊಡ್ಡ ಪ್ರಮಾಣದಿಂದ ಪಕ್ಷ ಅಂತ ಇಟ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ತೊಂದರೆ ಏನು ಅದಾವು, ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲ ಅಂತಿಲ್ಲ, ತೊಂದರೆಗಳೇನು ಅದಾವ ಅವನು ಬಗೆಹರಿಸುವಂಥ ಶಕ್ತಿ, ತಾಕತ್ತು, ಅದಕ್ಕೆ ಬೇಕಾದ ಚಾಕಚಕ್ಯತೆ ಎಲ್ಲ ನಮ್ಮ ಹೈಕಮಾಂಡ್ದಲ್ಲೈತಿ. ಅವ್ರು ಸೂಕ್ತ ಸಮಯದಲ್ಲಿ ಮಾಡ್ತಾರೆ. ಅದನ್ನು ಈಗಿರೋ ಬಿಜೆಪಿ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿ ಅವ್ರು ವಿಷಯ ಅದನ್ನು ದಿನದಲ್ಲಿ ಮಾತಾಡಿಕೊಂಡು ನಾವೆಲ್ಲ ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡ್ತೇವೆ. ಈಗ ಆಯ್ತು, ಪಕ್ಷ ಅಂತಂದ್ಮೇಲೆ ಒಂದು ಎಲ್ಲ 5 ಬಳ್ಳು ಒಂದೇ ಟೈಪ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಎಲ್ಲ ಪಕ್ಷದಲ್ಲೂ ಐತಿ. ಇವತ್ತು ಕಾಂಗ್ರೆಸ್ನಲ್ಲಿ ಏನು ಕಡಿಮೆ ಐತಿ. ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನವೆಂಬರ್ದಲ್ಲಿ ನಾ ಆಗ್ತೇನೆ ಅಂತ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ತಂತ್ರ ಅವ್ರು ಮಾಡ್ತಾ ಇದ್ದಾರೆ.
ಖರ್ಗೆ ಅವರು ಇವರೆಲ್ಲ ನಡು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಖರ್ಗೆ ಅವರು ವಿಚಾರ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಪಕ್ಷದಲ್ಲಿನೂ ಇರೋದು ರಾಜಕಾರಣ ಅಂತಂದಮೇಲೆ ಎಲ್ಲರಿಗೂ ವೈಯಕ್ತಿಕ ಆಸೆಗಳ ಅಂಬಿಷನ್ಸ್ ಇದ್ದೇ ಇರ್ತಾವೆ. ಹಾಗಾಗಿ ಯಾವ ಪಕ್ಷನೂ ಅದಕ್ಕೆ ಹೊರತಾಗಿ ಇರುವುದಿಲ್ಲ. ಯತ್ನಾಳ್ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊತಿದ್ದಾರೆ. ನಾನು ಯಾರ ಹೇಳಿಕೆಯನ್ನು ಸಮರ್ಥನೆ ಮಾಡೋದು ರಾಜಕಾರಣದಲ್ಲಿ ಯಾವ ರೀತಿ ಯಾರ ಸಕ್ಸಸ್ ಆಗುತ್ತಂದ್ರೆ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗುವಂಥ ಅವಶ್ಯಕತೆ ಇರ್ತದೆ. ಹಾಗಾಗಿ ನಮ್ಮ ಪಕ್ಷಕ್ಕೂ ಕೂಡ ಮೊದಲಿಂದ ಕೂಡ ಆ ದೃಷ್ಟಿಯಿಂದ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು ಅದಕ್ಕೆ ಪಕ್ಷದ ಹೈಕಮಾಂಡ್ದವ್ರು ಮಾಡ್ತಾರೆ. ಸರ್, ರಾಜ್ಯ ನಾಯಕತ್ವದ ಬಗ್ಗೆ ನಿಮ್ಗೆ ತೃಪ್ತಿ ಇದೆ ಸರ್? ಹಂಗಾದ್ರೆ ಬಿಜೆಪಿ ನಾಯಕತ್ವದ ನೋಡ್ರಿ, ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ತೈತೆ ಅದನ್ನ ಪಕ್ಷದ ಎಲ್ಲ ನಾವು ಕಾರ್ಯಕರ್ತರು ನಿಷ್ಠೆಯಿಂದ ತಲೆ ಮೇಲೆ ನಾವು ಅರ್ಥ ಮಾಡ್ತೀವಿ. ಹಂಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ನಮ್ಮ ಹೈಕಮಾಂಡ್ ಡಿಸಿಷನ್ ಬಗ್ಗೆ ನಮ್ಗೆ ಯಾವುದೋ ಒತ್ತಾಯದ ಮ್ಯಾಗ ಊಟ ಮಾಡೋದಕ್ಕೂ ನಮ್ಗೆ ಹಸಿವಾಗಿ ನಮ್ಮ ತೃಪ್ತಿಯಿಂದ ಊಟ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೈಕಮಾಂಡ್ ಅನ್ನೋದು ಒತ್ತಾಯದ ಮ್ಯಾಗ ಊಟ. ಈಗ ನಿಮಗೆ ನಿಮ್ಮ ಸಂತೃಪ್ತಿಯಿಂದಾನೇ ಒಪ್ಕೊಳ್ತಾ ಇದ್ದೀರಾ? ಹೈಕಮಾಂಡ್ ಮಾಡಿ ಅನ್ನೋ ಕಾರಣ ಒಪ್ಕೊಳ್ತಾ ಇರೋದು. ಇಲ್ಲ ರೀ, ಏನು ತೊಂದರೆ ಇಲ್ಲ. ಇವತ್ತು ಪಕ್ಷದಲ್ಲಿ ನಾವೆಲ್ಲರೂ ಕೂಡಿ ಹೋರಾಟದ ಕೆಲಸ ಮಾಡ್ತೀವಿ. ಮೊನ್ನೆ ಧರ್ಮಸ್ಥಳದ ವಿಷಯ ನೋಡ್ರಿ, ಎಲ್ಲ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನು ಮಾಡ್ಕೊಂಡು ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂಥ ಕೆಲಸ ಇವತ್ತು ಇಡೀ ರಾಜ್ಯದಂತ ಆಯ್ತು. ಇವತ್ತು ಒಂದಾದ್ಮೇಲೆ ಒಂದು ಸ್ಕ್ಯಾಮ್ಗಳನ್ನ ಹೊರಗೆ ತೊಗೊಂಬರುವಂಥ ಕೆಲಸ ಪಕ್ಷದ ಮಾಡಿದ್ದೈತಿ. ಹಾಗಾಗಿ ಸ್ವಲ್ಪ ಏನು ಡಿಫ್ರೆನ್ಸಸ್ ಅದಾವೆ ಅವು ಕೂಡ ಮೊದಲಿನ ದಿನದಲ್ಲಿ ಸಪೋರ್ಟ್ ಆಗ್ತವೆ. ತಾರ್ಕಿಕ ಹಂತಕ್ಕೆ ಯಾವ ಹೋರಾಟಗಳು ಹೋಗ್ತಾ ಇಲ್ಲ, ನಾಯಕತ್ವದಿಂದನೇ ಈ ರೀತಿ ಸಮಸ್ಯೆಗಳು ಅನ್ನೋದು. ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಹಂತಕ್ಕೆ ಹೋತಲ್ಲ. ಇವತ್ತು ಜನರಿಗೆ ಪೂರ್ತಿ ಧರ್ಮಸ್ಥಳದಲ್ಲ ಆಗಿದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ, ಹಿಂದೂ ಸಮಾಜದ ಪ್ರಮುಖರಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳನ್ನು ನಡೆಸುವಂಥವ್ರಿಗೆ ಮೇಲೆ ಅಪವಾದ ಕೊಡಬೇಕು, ಅದ್ರ ಮೇಲೆ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗಬೇಕು ಅಂತೇನು ಕಾಂಗ್ರೆಸ್ನವರು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ವಿಫಲ ಆಗೈತೆ ಇವತ್ತು. ಅದು ಭಾರತೀಯ ಜನತಾ ಪಕ್ಷ ಮಾಡಿದಂಥ ಹೋರಾಟದ ಕಾರಣದಿಂದ. ಹಾಗಾಗಿ ತಾರ್ಕಿಕ ಹಂತಕ್ಕೆ ಹೋಗಿಲ್ಲ ಅಂತಲ್ಲ, ತಾರ್ಕಿಕ ಹಂತಕ್ಕೆ ಹೋಗ್ತೇವೆ. ಎಲ್ಲ ಒಂದಾದ್ಮೇಲೆ ಒಂದು ವಿಷಯ ತಾರ್ಕಿಕ ಹಂತಕ್ಕೆ ಹೋಗ್ತಾ ಇದ್ದಾರೆ.